ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜನಾರ್ದನ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ ಮನಿ ಕಂಟ್ರೋಲ್ ಆ್ಯಪ್ನ ಯೂಸ್ ಮಾಡೋದು ಹೆಂಗೆ ಅಂದರೆ ಮನಿ ಕಂಟ್ರೋಲ್ ಆ್ಯಪ್ ಇದೆಯಲ್ಲ, ಸೊ ಅದನ್ನ ಹೆಂಗೆ ಯೂಸ್ ಮಾಡೋದು, ಅದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಬೇಸಿಕ್ಸ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಆ್ಯಪ್ ಬಗ್ಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಟ್ರೈನ್ ತೊಗೊಂಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಹೆಂಗೆ ಯೂಸ್ ಮಾಡೋದು, ಏನೇನು ಫೀಚರ್ಸ್ ಇದೆ ಅಂತೇಳಿ. ಸೊ ಅವ್ರಿಗೊಂಥರ ರಿವಿಷನ್ ಇದ್ದಂಗೆ. ಸೊ ಈ ಹೊಸದಾಗಿ ಕಲಿತಾ ಇದ್ದೀರಾ, ಬಿಗಿನರ್ಸ್ ಇದ್ದರೆ ಸೊ ಇದೊಂಥರ ನ್ಯೂ ಲೆಸನ್ ಇದ್ದಂಗೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಐಕಾನ್ ಒತ್ತಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಇವಾಗ ಟಾಪಿಕ್ ಹೊರಗಡೆ ಹೋಗೋಣ. ಪ್ಲೇಸ್ಟೋರ್ಗೆ ಹೋದರೆ ಮನಿ ಕಂಟ್ರೋಲ್ ಆ್ಯಪ್ ಅಂತ ಸರ್ಚ್ ಮಾಡಿ. ಸರಿ, ಮನಿ ಕಂಟ್ರೋಲ್ ಆ್ಯಪ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಓಪನ್ ಅಂತ ಬರ್ತಾಯಿದೆ. ಸೊ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಲ್ ಅಂತ ಬರುತ್ತೆ. ಸೊ ಇವಾಗ ನಾನು ಓಪನ್ ಮಾಡ್ಕೊತೀನಿ. ಸೊ ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಲ್ವಾ, ಓಪನ್ ಮಾಡ್ಕೊತೀನಿ. ಲೋಡ್ ಆಗ್ತಿದೆ. ಸೊ ಇದು ಹೋಮ್ ಪೇಜ್, ಹಿಂಗೆ ಬರುತ್ತೆ ಹೋಮ್ ಪೇಜು. ನೋಡಿ, ಇಲ್ಲಿ ಟಾಪ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇರುತ್ತೆ ನಿಮಗೆ ನ್ಯೂಸು. ಸೊ ಕೆಳಗಡೆ ಹೋದರೆ ಸ್ವಲ್ಪ ಕೆಳಗಡೆ ಇಂಡಿಸೀಸ್ ಅಂತಿದೆಯಲ್ಲ, ಇಂಡಿಸೀಸಲ್ಲಿ ಸೆನ್ಸೆಕ್ಸು, ನಿಫ್ಟಿ 50. ಸೊ ಈ ಸೆನ್ಸೆಕ್ಸ್ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ನಿಫ್ಟಿ 50 ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು. ಸೊ ನಮ್ಮ ಕಂಪ್ನೀಸೆಲ್ಲ ಇಲ್ಲಿ ಲಿಸ್ಟ್ ಆಗಿರುತ್ತೆ. ಇದು ಇಂಡಿಯಾದು. ಸೊ ರೈಟ್ ಸೈಡ್ ಮೂವ್ ಆದರೆ ಇದು ಗ್ಲೋಬಲ್ ಇಂಡಿಸೀಸ್ ಅಂತಿದೆಯಲ್ಲ, ಇದು ಗ್ಲೋಬಲ್ದು ಅಂದರೆ ಜಪಾನ್ದು, ಚೈನಾದು, ಸಿಂಗಾಪುರ್ದು, ಇದು ಇಂಡೆಕ್ಸು. ನಾವು ನೆಕ್ಸ್ಟ್ ಸ್ವಲ್ಪ ಕೆಳಗಡೆ ಹೋಗೋಣ. ಟಾಪ್ ಗೈನರ್ಸ್ ಅಂತಿದೆಯಲ್ಲ, ಸ್ಟಾಕ್ ಆ್ಯಕ್ಷನ್ಸ್ ಟಾಪ್ ಗೈನರ್ಸ್ ಅಂದರೆ ಇವತ್ತಿನ ಟಾಪ್ ಗೈನ್ ಆ ಸ್ಟಾಕು ಜಾಸ್ತಿ ಹೋಗಿರುತ್ತಲ್ಲ, ಸೊ ಆ ಲಿಸ್ಟ್ ಬಂದಿದ್ದು ಟಾಪ್ ಗೈನರ್ಸ್ ಲಿಸ್ಟು. ಸೊ ರಿಲಯನ್ಸು ನೋಡಿ +2.81% ಇವತ್ತು ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂತ. ಸೊ ಇದು ಟಾಪ್ ಗೈನರ್ಸ್ ಲಿಸ್ಟು. ಇಲ್ಲ ರೈಟಿಗೆ ಬಂದರೆ ಟಾಪ್ ಲೂಸರ್ಸು. ಸೊ ಟಾಪ್ ಲೂಸರ್ಸು ಐ ಒ ಸಿಂದು -1.06% ಕಮ್ಮಿ ಆಗಿದೆ ಶೇರ್ ಪ್ರೈಸಲ್ಲಿ ಅಂತ. ಇದು ಟಾಪ್ ಲೂಸರ್ಸು ಲಿಸ್ಟು. ಸೊ ಇದೇ ರೀತಿ ನಾವು ಯಾವ್ದಾರ ಒಂದು ಕಂಪ್ನಿದು ಶೇರು ರಿಸರ್ಚ್ ಮಾಡೋಣ. ಅಂದರೆ ಅದು ಹೆಂಗೆ ಕಂಪ್ನಿ ಒಳಗಡೆ ಹೋಗೋದು, ಅಂದರೆ ರಿಸರ್ಚ್ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಸರ್ಚ್ ಅಂತಿದೆಯಲ್ಲ, ಈ ಸರ್ಚ್ ಬಟನ್ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ಗೆ ಹೋಗಬೇಕು. ಇನ್ಫೋಸಿಸ್ ಶೇರ್ ಪ್ರೈಸ್ ಎಷ್ಟು ಅದ್ರ ಸ್ವಲ್ಪ ರಿಸರ್ಚ್ ಮಾಡಬೇಕು ಅಂತ ನೋಡೋಣ ಹೆಂಗೆ ಮಾಡೋದು ಅಂಥೇಳಿ. ನೀವು ಇಲ್ಲಿ ಇನ್ಫೋಸಿಸ್ ಅಂತ ಟೈಪ್ ಮಾಡಿ, INFO ಮಾಡಿ. ಇನ್ಫೋಸಿಸ್ ಅಂತ ಹೊಡೆದಿದ ತಕ್ಷಣ ನಿಮಗೆ ಇಲ್ಲಿ ಬಂದ್ಬಿಡುತ್ತೆ ಇನ್ಫೋಸಿಸ್ ಸ್ಟಾಕ್ಸ್ ಅಂತೇಳಿ. ಅಪ್ಡೇಟ್ ಇದಾಗ್ತಾಯಿದೆ, ಲೋಡ್ ಆಗ್ತಾಯಿದೆ. ನೋಡಿ ನೋಡಿ, ಇವಾಗಿನ ಸ್ಟಾಕ್ ಪ್ರೈಸ್ ಬಂದು ಇನ್ಫೋಸಿಸ್ದು $1,702 ಇವಾಗಿನ ಪ್ರೈಸು. ಓಕೆನಾ. ಸೊ ನಿಮಗೆ ಇಲ್ಲಿ ಕೆಳಗಡೆ ನೋಡ್ಬೋದು, ಅಂದರೆ 1 ಡೇ, 5 ಡೇ, 1 ಮಂತು, 6 ಮಂತು ಅಂತ ಈ ಥರ ಕೆಳಗಡೆ ನೋಡ್ಬೋದು ನೀವು. ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ಲು 1 ಇಯರ್ಗೆ ಕ್ಲಿಕ್ ಮಾಡ್ತೀನಿ. 1Y ಅಂತಿದೆಯಲ್ಲ, ಅದು ಕ್ಲಿಕ್ ಮಾಡ್ತೀನಿ. ಇದನ್ನ ದೊಡ್ಡದು ಮಾಡ್ಕೊತೀನಿ ಗ್ರಾಫ್. ನೋಡಿ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಲೆಫ್ಟ್ ಸೈಡಲ್ಲಿ ನೋಡಿದ್ದೀನಿ ಇಲ್ಲೊಂದು ಇದಿದೆ, ಮಾರ್ಕ್ ಇದೆ. ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಗ್ರಾಫ್ ದೊಡ್ಡದಾಗೋಯ್ತು. ಸೊ ನಾನಿಲ್ಲಿ ಟಾಪ್ ಬಾಟಮಲ್ಲಿ ಲೆಫ್ಟ್ ಸೈಡಲ್ಲಿ 1Y ಅಂತಿದೆಯಲ್ಲ, ನಾನು ಕ್ಲಿಕ್ ಮಾಡ್ತೀನಿ. 1Y. ಸೊ ಇನ್ಫೋಸಿಸ್ ಶೇರ್ ನೋಡಿ ಈ ರೀತಿ ಗ್ರೋತ್ ಆಗಿದೆ. ನೋಡಿ ಅಕ್ಟೋಬರಲ್ಲಿ ಅಂದರೆ 2020 ಅಕ್ಟೋಬರಲ್ಲಿ $1,000 ಇದ್ದಿದ್ದು. ಸೊ ಇವತ್ತು ರೈಸ್ ಆಗಿದೆ ನೋಡಿ, $1,700 ಆಗಿದೆಯಲ್ಲ. ಸೊ ಈ ರೀತಿ ಇದು. ಸೊ 5 ಇಯರ್ಸ್ ಬ್ಯಾಕ್, ಕೆಳಗಡೆ ನೋಡಿ 5 ಇಯರ್ಸ್ ಅಂತ ಹಾಕ್ತೀನಿ. 5Y ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ 5 ಇಯರ್ಸ್ದು ಬಂದುಬಿಡುತ್ತೆ ನೋಡಿ. 2007ಅಲ್ಲಿ ಸಮಥಿಂಗ್ 500 ಏನಾಯಿತು 5 ಇಯರ್ಸ್ ಬ್ಯಾಕು, ಕರೆಕ್ಟ್ ಅಲ್ವಾ? ನೋಡಿ 2017 5 ಇಯರ್ಸ್ ಬ್ಯಾಕ್ 500 ಏನಾಯಿತು. ಸೊ ಇವಾಗ ಗ್ರೋತ್ ಆಗಿದೆ, 1700 ಆಗಿದೆ. ಸೊ ಇದು ಗ್ರಾಫ್. ಇದು ಡಿ ಅಂತಿದೆಯಲ್ಲ, ಇದೆಲ್ಲ ಡಿವಿಡೆಂಡ್ ಕೊಟ್ಟಿರೋದು. ಡಿ ಅಂತಿರೋದಲ್ಲ, ವರ್ಷ ಡಿವಿಡೆಂಡ್ ಕೊಟ್ಟಿರೋದು. ಮತ್ತು ಇಲ್ಲಿ ಬಿ ಅಂತಿದೆ ನೋಡಿ, ಗ್ರೀನ್ ಕಲರ್ ಬಿ ಅಂತಿದೆ ಮ್ಯಾಪಲ್ಲಿ. ಸೊ ಅದು ಬೋನಸ್ ಕೊಟ್ಟಿರೋದು, ಇನ್ಫೋಸಿಸ್ ಶೇರ್ ಬೋನಸ್ ಕೊಟ್ಟಿರೋದು. ಈ ರೀತಿ ಹಿಂಗೆ ರಿಸರ್ಚ್ ಮಾಡೋದು. ಓಕೆ, ನಾನು ಬ್ಯಾಕ್ ಹೋಗ್ತೀನಿ. ಬ್ಯಾಕಲ್ಲ, ಇವಾಗ 5 ಇಯರ್ಸ್ ಗ್ರಾಫ್ ಆಗ್ತೀವಿ. 2017 ಗಂಟ ನೋಡಿದ್ರಿ. ಇನ್ನು ಸ್ವಲ್ಪ ಬ್ಯಾಕ್ ನೋಡೋಣ, ಇನ್ನೊಂದು 10 ವರ್ಷ ಬ್ಯಾಕ್ ನೋಡೋಣ. ಸೊ ಹಿಂಗೆ ಸ್ವಲ್ಪ ಹೇಳಿದ್ರೆ, ಅಂದರೆ ರೈಟ್ ಸೈಡಲ್ಲಿ ಸ್ವಲ್ಪ ಹಿಂಗೆ ಹೇಳಿದ್ರೆ ನಿಮಗೆ ಬರ್ತಾ ಇರ್ತೀನಿ. ನೋಡಿ 2010ನಲ್ಲಿ ಸ್ಟಾಪ್ ಮಾಡ್ತೀನಿ ನೋಡಿ. 2010 ನೋಡಿ
2009 ನೋಡಿ, 2009 ನಿಮಗೆ ಸಮಥಿಂಗ್ ಎಷ್ಟು 200 ರೂಪಾಯಿ ಇತ್ತು ನೋಡಿ, ಇಲ್ಲಿ ಕಾಣಿಸ್ತೀಯಾ? 2009 200 ರೂಪಾಯಿ ಇತ್ತು. ಇನ್ನು ಸ್ವಲ್ಪ ಎಳಿಯೋಣ, ಇನ್ನು 2000ಗೆ ಹೋಗ್ಬಿಡೋಣ. 2000 ಇಸ್ವಿಯಲ್ಲಿ ಸ್ಟಾರ್ಟ್ ನೋಡ, ಗ್ರಾಫ್ ಅಲ್ಲಿಗೆ ಸ್ಟಾಪ್ ಆಗ್ತಿದೆಯಲ್ಲ. ಸೊ 2000 ಇಸ್ವಿಯಲ್ಲಿ ನಮಗೆ ಎಷ್ಟಿತ್ತು ಅಂದರೆ ಒಂದು 100 ರೂಪಾಯಿ 65 100 ರೂಪಾಯಿ ಹಂಗಿತ್ತು, ಕಾಣಿಸ್ತಿದೆಯಲ್ಲ 2000ಅಲ್ಲಿ. ನೋಡಿ ಈ ಥರ ಇತ್ತು, 100 ರೂಪಾಯಿ 64 ರೂಪಾಯಿ ಹಂಗಿತ್ತು. ಸೊ ನೋಡಿ 2001ಅಲ್ಲಿ 2002ಅಲ್ಲಿ 60 80 ಆ ಥರ ಇತ್ತು. ಸೊ ಇವತ್ತದು 1700 ರೂಪಾಯಿ ಆಗಿದೆ, ಗ್ರೋತ್ ಆಗಿದೆ. ಸೊ ಇವತ್ತು 1700 ರೂಪಾಯಿ ಗ್ರೋತ್ ಆಗಿದೆ. ಓಕೆ ಅಲ್ವಾ? ಸೊ ಈ ರೀತಿ ರಿಸರ್ಚ್ ಮಾಡೋದು. ನಾನು ಬ್ಯಾಕ್ ಹೋಗ್ತೀನಿ, ಇನ್ನು ಏನೇನು ಡೀಟೇಲ್ಸ್ ಸಿಗುತ್ತೆ ಅಂತೇಳಿ, ಇನ್ಫೋಸಿಸ್ ಶೇರ್ ಬಗ್ಗೆ ಇನ್ನೂ ಏನೇನು ಡೀಟೇಲ್ಸ್ ಸಿಗುತ್ತೆ ಅಂತೇಳಿ ಹೋಗೋಣ. ಬ್ಯಾಕ್ ಬಂದರೆ ನೋಡಿ ನಿಮಗೆ ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಿದೆಯಾ, ಆರೋ ಮಾರ್ಕು, ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫುಲ್ ಡೀಟೇಲ್ಸ್ ನೋಡ್ಬೋದು. ಫುಲ್ ಡೀಟೇಲ್ಸ್ ಬಂದ್ಬಿಡ್ತು. ಇನ್ಫೋಸಿಸ್ ಶೇರ್ದು ಇವತ್ತಿನ ಹೈ 1710.90, ಟುಡೇಸ್ ಲೋ, ಮತ್ತು ಓಪನಿಂಗ್ ಪ್ರೈಸ್ ಎಷ್ಟಾಗಿದೆ, ಪ್ರೀವಿಯಸ್ ಕ್ಲೋಸಿಂಗ್ ಅಂದರೆ ನಿನ್ನೆ ಫ್ರೈಡೇ ಕ್ಲೋಸ್ ಆಗಿದ್ದ ಪ್ರೈಸ್ ಇದು, ಮತ್ತು 52 ವೀಕ್ ಹೈ ಎಷ್ಟು, 52 ವೀಕ್ ಲೋ ಎಷ್ಟು ನೋಡಿ. 52 ವೀಕ್ ಲೋ ನೋಡಿ 913.05 ಹೈ, ಮತ್ತು ಫೇಸ್ ವ್ಯಾಲ್ಯೂ ಗೊತ್ತಾಗುತ್ತೆ 5 ರೂಪೀಸು. ಸೊ ನೆಕ್ಸ್ಟ್ ಬುಕ್ ವ್ಯಾಲ್ಯೂ ನೋಡಿ, ಬುಕ್ ವ್ಯಾಲ್ಯೂ ಗೊತ್ತಾಗುತ್ತೆ 179.42 ರುಪೀಸು. ಮತ್ತು ಮಾರ್ಕೆಟ್ ಕ್ಯಾಪಿಟಲ್ಲು, ಇದು ಮಾರ್ಕೆಟ್ ಕ್ಯಾಪಿಟಲ್ಲು ನೋಡಿ 7,24,896 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ಲು, ಅಂದರೆ ಆ ಕಂಪ್ನಿ ಬಂಡವಾಳ. ಸೊ ಈ ಇನ್ಫಾರ್ಮೇಷನ್ ಗೊತ್ತಾಯಿತು. ಮತ್ತು ಇನ್ನು ಸ್ವಲ್ಪ ಕೆಳಗಡೆ ಹೋಗೋಣ. ಹೋದರೆ ನಿಮಗೆ ನೋಡಿ ಫುಲ್ ಬಾಟಮಲ್ಲಿ ನಿಮಗೆ ನೋಡಿ ಸೆಕ್ಟರ್ ಬಂದು ಇದು ಸಾಫ್ಟ್ವೇರ್ ಸೆಕ್ಟರು, ಇನ್ಫೋಸಿಸ್ ಬಂದು ಸಾಫ್ಟ್ವೇರ್ ಸೆಕ್ಟರು. ಓಕೆ ಅಲ್ವಾ? ಸ್ವಲ್ಪ ಮೇಲೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಓವರ್ ವ್ಯೂ ಅಂತಿದೆಯಲ್ಲ, ಫೈನಾನ್ಷಿಯಲ್ ಓವರ್ ವ್ಯೂ ನೋಡಿ. ನಿಮಗೆ ಇಲ್ಲಿ ರೆವಿನ್ಯೂ ಗೊತ್ತಾಗುತ್ತೆ. 2017, 18, 19, 20, 21 ರೆವಿನ್ಯೂ ಗ್ರೋತ್ ಆಗಿದೆ ನೋಡಿ, ಎಷ್ಟು ಕೋಟಿ ರೆವಿನ್ಯೂ ಅಂದರೆ ಇನ್ಕಮ್ ಗ್ರೋತ್ ಆಗಿದೆಯಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡೋಣ. ನೆಟ್ ಪ್ರಾಫಿಟ್, ಇನ್ಕಮ್ ಬೇರೆ, ಪ್ರಾಫಿಟ್ ಬೇರೆ. ಸೊ ಪ್ರಾಫಿಟ್ ನೋಡಿ ಹಿಂಗೆ ಗ್ರೋತ್ ಆಗಿದೆ ಅಂತೇಳಿ ಗೊತ್ತಾಗುತ್ತೆ. ಸೊ ಹಿಂಗೆ ರಿಸರ್ಚ್ ಮಾಡಿದ್ದೀನಿ. ಓಕೆ, ಇದಂటే ನೆಟ್ ರೆವಿನ್ಯೂ, ನೆಟ್ ಪ್ರಾಫಿಟ್ಟು, ಮತ್ತು ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ. ಅಂದರೆ ವರ್ಷ ಎಷ್ಟು ಗ್ರೋತ್ ಆಗಿದೆ ಅಂತೇಳಿ. ಓಕೆನಾ? ಸೊ ಈ ರೀತಿ ನೀವು ಇದನ್ನ ಹಿಂಗೆ ಯೂಸ್ ಮಾಡ್ಕೊಬೋದು. ಸೊ ನೆಕ್ಸ್ಟು ನಿಮಗೆ ಇಲ್ಲಿ ಇಲ್ಲಿ ಓವರ್ ವ್ಯೂ ಅಂತಿದೆಯಲ್ಲ, ಈ ಸ್ಕ್ರೀನ್ನ ಮೇಲೆ ಹಿಂಗೆ ರೈಟ್ನಿಂದ ಲೆಫ್ಟಿಗೆ ತಳ್ಳಿದ್ರೆ ನಿಮಗೆ ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತಿರುತ್ತೆ. ಕಾರ್ಪೊರೇಟ್ ಆ್ಯಕ್ಷನ್ಸ್ ಅಂತ ಹೋದರೆ ನಿಮಗೆ ಆ ಕಂಪ್ನಿ ಏನೇನು ಅನೌನ್ಸ್ ಮಾಡಿದ್ದಾರೆ, ಮತ್ತು ಬೋರ್ಡ್ ಆಫ್ ಮೀಟಿಂಗ್ ಯಾವಾಗ, ಡಿವಿಡೆಂಡ್ ಯಾವಾಗ ಕೊಟ್ಟಿದ್ದಾರೆ, ಬೋನಸ್ ಯಾವಾಗ ಕೊಟ್ಟಿದ್ದಾರೆ, ಸ್ಪ್ಲಿಟ್ ಯಾವಾಗ ಮಾಡಿದ್ದಾರೆ ಅಂತೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಮತ್ತು ಫೈನಾನ್ಸ್ಗೆ ಹೋಗೋಣ. ಸೊ ಇಲ್ಲಿ ಕಾರ್ಪೊರೇಟ್ ಆ್ಯಕ್ಷನ್ ಪಕ್ಕದಲ್ಲಿ ಫೈನಾನ್ಸ್ಗೆ ಹೋಗೋಣ. ನಿಮಗೆ ಫೈನಾನ್ಸ್ಗೆ ಹೋದರೆ ಇನ್ಕಮ್ ಸ್ಟೇಟ್ಮೆಂಟ್ ಗೊತ್ತಾಗುತ್ತೆ, ಬ್ಯಾಲೆನ್ಸ್ ಶೀಟ್ ಗೊತ್ತಾಗುತ್ತೆ, ಕ್ಯಾಶ್ ಫ್ಲೋ ಗೊತ್ತಾಗುತ್ತೆ, ಮತ್ತು ಇದು ಇನ್ಫಾರ್ಮೇಷನ್ಸ್ ಎಲ್ಲ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಹೋಗೋಣ. ಸೊ ನಿಮಗೆ ಎಷ್ಟು ಪ್ರಮೋಟರ್ಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್, ಪ್ರಮೋಟರ್ ಎಷ್ಟು ಹೋಲ್ಡ್ ಮಾಡಿದ್ದಾರೆ, ಸೊ ಇನ್ಫಾರ್ಮೇಷನ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಪೀರ್ ಅಂತಿದೆಯಲ್ಲ, ಇಲ್ಲಿ ಪೀರ್ ಅಂತ ಒತ್ತೋಣ. ಸೊ ನಿಮಗೆ ಪೀರ್ ಅಂತ ಒತ್ತಿದ ತಕ್ಷಣ ಸೊ ಸಾಫ್ಟ್ವೇರ್ ಕಂಪ್ನಿ ಲಿಸ್ಟ್ ಎಲ್ಲ ಇಲ್ಲಿ ಬಂದುಬಿಡುತ್ತೆ. ನಾವು ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲ್ ಅಂತ ಅಲ್ಲಿ ಒತ್ತಿದ್ರೆ ನೋಡಿ. ಸೊ ಪೀರ್ ಅಂತ ಹೋದರೆ ಅದು ಕಾಂಪಿಟೇಟರ್ಸು, ಅಂದರೆ ಸಾಫ್ಟ್ವೇರ್ ಕಂಪ್ನಿ ಕಾಂಪಿಟೇಟರ್ಸು, HCL ಟೆಕ್ನಾಲಜಿ, ಈ ಥರ ಹ್ಯಾಪಿಯಸ್ ಮೈಂಡ್ಸು. ಸೊ ಇವರೆಲ್ಲ ಕಾಂಪಿಟೇಟರ್ಸು, IT ಸೆಕ್ಟರ್ ಕಾಂಪಿಟೇಟರ್ಸ್ ಇವರೆಲ್ಲ. ಸೊ ಹಿಂಗೆ ರಿಸರ್ಚ್ ಮಾಡೋದು. ಫ್ರೆಂಡ್ಸ್, ವಿಡಿಯೋ ಯೂಸ್ಫುಲ್ ಆಗಿತ್ತಾ, ಚೆನ್ನಾಗಿತ್ತಾ? ಸೊ ಚೆನ್ನಾಗಿದ್ದರೆ ಲೈಕ್ ಬಟನ್ ಒತ್ತಿ. ಸೊ ನೀವು ಏನು ಲೈಕ್ ಬಟನ್ ಒತ್ತಿಲ್ಲ ಅಂದರೆ ನನಗೇನು ರೆಸ್ಪಾನ್ಸ್ ಬಂದಿಲ್ಲ ಅಂತ ಅರ್ಥ. ಅಂದರೆ ನಾನು ವಿಡಿಯೋ ಹಾಕೋದಕ್ಕೆ ಯೂಸ್ಫುಲ್ ಆಯಿತಾ, ಯೂಸ್ಫುಲ್ ಆಗಿಲ್ವಾ, ಏನೂ ಅರ್ಥ ಆಗೋದಿಲ್ಲ. ವಿಡಿಯೋ ಚೆನ್ನಾಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ. ಲೈಕ್ ಬಟನ್ ಒತ್ತೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ. ಸೊ ಈ ಲೈಕ್ ಬಟನ್ ಒತ್ತಿದ್ರೆ ಮೋಟಿವೇಶನ್ನು ಏನಂತ ಹೇಳಿದ್ರೆ, ಓಕೆ ನನ್ನ ಚಾನಲ್ ನೋಡ್ತಿದ್ದಾರೆ, ಏನೋ ಕಲಿತಿದ್ದಾರೆ ಅಂತ ನನಗೊಂದು ಮೋಟಿವೇಶನ್. ಏನು ವ್ಯೂಸ್ ಏನೋ ಬರುತ್ತೆ, ಏನೂ ರೆಸ್ಪಾನ್ಸ್ ಇರೋದಿಲ್ಲ. ಸೊ ನಾನು ಅದು ಏನಂತ ಅರ್ಥ ಮಾಡ್ಕೊಳ್ಳೋದು ನನಗೂ ಗೊತ್ತಾಗ್ತಾಯಿಲ್ಲ. ಸೊ ದಯವಿಟ್ಟು ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಬಟನ್ ಒತ್ತಿ. ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಹಾಕಿ, ಆನ್ಸರ್ ಮಾಡ್ತೀನಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ
ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಇದೇ ಥರ ನಿಮಗೆ ಸ್ಟಾಕ್ ಮಾರ್ಕೆಟ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಬಾಯ್, ಟೇಕ್ ಕೇರ್.